ಕಷ್ಟಪಟ್ಟು ಈರುಳ್ಳಿ ಬೆಳೆದಂಥ ಅನ್ನದಾತರಿಗೆ ಸಂಕಷ್ಟ ತಪ್ತಾ ಇಲ್ಲ. ಈರುಳ್ಳಿ ಬೆಲೆ ಕುಸಿತ ಆಗಿರೋದ್ರಿಂದಾಗಿ ಉತ್ತಂಗಿ ಗ್ರಾಮದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ಬರುತ್ತೆ ಉತ್ತಂಗಿ. ಇದು ಈರುಳ್ಳಿ ಜಾಸ್ತಿ ಆ ಭಾಗದಲ್ಲಿ ಕೂಡ ಬೆಳೀತಾರೆ. ಆದರೆ ರೇಟ್ ಇಲ್ಲ, ಏನು ಮಾಡೋದು, ರಸ್ತೆಗೆ ಸುರಿಬೇಕಷ್ಟೇ. ಈಗ ಕೆಲವು ಕಡೆಗಳಲ್ಲಿ ಮಳೆ ಪ್ರಮಾಣ ಕೂಡ ಜಾಸ್ತಿ ಆಗಿರೋದ್ರಿಂದಾಗಿ ಬೆಳೆ ಹಾಳಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಮಾರ್ಕೆಟು ಜಾಸ್ತಿ ಇಲ್ಲ ನೋಡಿ, ಎಲ್ಲ ಹಾಳಾಗ್ಬಿಟ್ಟಿದೆ. ಯೋಗ್ಯ ಬೆಲೆ ಸಿಗ್ತಾ ಇಲ್ಲ. ಕ್ವಿಂಟಲ್ಗೆ 1500 ರೂಪಾಯಿ ಕುಸಿತ ಆಗಿದೆ. ಅಂದರೆ 15 ರೂಪಾಯಿ ಕೆಜಿ ಈರುಳ್ಳಿ. ಬಳ್ಳಾರಿ ವಿಜಯನಗರದಲ್ಲಿ 35,000 ಹೆಕ್ಟರ್ನಲ್ಲಿ ಈರುಳ್ಳಿ ಬೆಳೆದಿದ್ದಾರೆ. ಆದರೆ ದರ ಇಲ್ಲದ ಕಾರಣ ಹೊಲದಲ್ಲಿ ಹಾಗೆ ಬಿಟ್ಟಿದ್ದಾರೆ ರೈತರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಂಬಲ ಬೆಲೆ ಕೊಡಬೇಕು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವ್ರು ಖರೀದಿ ಮಾಡಬೇಕು, ಉತ್ತಮವಾದಂಥ ಮಾರುಕಟ್ಟೆಯನ್ನು ಒದಗಿಸಬೇಕು, ಆ ರೇಟ್ಗಳು ಏರುಪೇರಾಗದಂತೆ ನೋಡಿಕೊಳ್ಬೇಕು. ನೋಡಿ, ಯಾವಾಗ ರೇಟ್ಗಳು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಜನರಿಂದ ಬೇಡಿಕೆ ಕಡಿಮೆ ಅಂತ ನಾವಿಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಈರುಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕಾಗುತ್ತೆ. ಆದರೆ ಇಲ್ಲಿ ಕೊರತೆ ಅಂತೂ ಖಂಡಿತವಾಗ್ಲೂ ಇಲ್ಲ. ಮತ್ತು ಅದು ದರದ ಬಗ್ಗೆ ಸರ್ಕಾರಗಳು ಕೂಡ ಅಗತ್ಯ ರೀತಿಯಲ್ಲಿ ಗಮನ ಹರಿಸಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ. ಸಿದ್ದು, ನಿಜಕ್ಕೂ ಬೇಸರದ ಸಂಗತಿ ಈಗ. ಯಾಕಂತಂದರೆ ಈರುಳ್ಳಿ ಕೆಲವೊಂದು ಸಾರಿ 80-100 ದಾಟಿದನ್ನು ಕೂಡ ನೋಡಿದ್ದೇವೆ. ಈಗ 15 ರೂಪಾಯಿ 14 ರೂಪಾಯಿ ಕೆಜಿ ಅಂತಂದರೆ ಸಹಜವಾಗಿ ಅವ್ರು ಹಾಕಿರುವಂಥ ಬಂಡವಾಳ ಕೂಡ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೂವಿನಹಡಗಲಿ ಇಲ್ಲಿ ನೋಡ್ತಾ ಇದ್ರೆ. ಖಂಡಿತವಾಗ್ಲೂ ಪ್ರಭು, ಏನಂದ್ರೆ ವಿಜಯನಗರ ಮತ್ತು ಬಳ್ಳಾರಿಯಲ್ಲಿ ಈ ರೀತಿಯಾದಂತಹ ಸಾಕಷ್ಟು ಈರುಳ್ಳಿ ಬೆಳೆದಂತ ರೈತರಿಗ ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದಲ್ಲಿ ಅನೇಕ ರೈತರು ಕೂಡ ಈ ಬೆಳೆಯನ್ನೇ ನಂಬ್ಕೊಂಡಿದ್ದಾರೆ. ಆದ್ರೆ ಈರುಳ್ಳಿ ಬೆಳೆಗೆ ಈಗ ಸರಿಯಾಗಿ ಮಾರುಕಟ್ಟೆಯಲ್ಲಿ ಯೋಗ್ಯವಾದ ಬೆಲೆ ಕೂಡ ಸಿಗ್ತಾ ಇಲ್ಲ. ಈಗ ಮಾರುಕಟ್ಟೆಯಲ್ಲಿ ಮಾರ್ಬೇಕು ಅಂದ್ರೆ ಸಾಕಷ್ಟು ಬೆಳೆಯನ್ನ ಬೆಳೆದಿರುವಂತ ರೈತರು ಹೋಗಿ ಮಾರುಕಟ್ಟೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಅವರಿಗೆ ಖರ್ಚಿಗೂ ಕೂಡ ಈಗ ಆಗದೆ ಇರುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ ಅಂತ ಹೇಳ್ಬೋದು. ಕ್ವಿಂಟಲ್ಗೆ ಈಗ 1500 ರೂಪಾಯಿಗಿಂತ ಕೂಡ ಕುಸಿದಿದೆ ಅಂತ ಹೇಳ್ಬೋದು. ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ 35,000 ಹೆಕ್ಟೇರ್ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಇಲ್ಲಿ ಈರುಳ್ಳಿಯನ್ನ ಇಲ್ಲಿ ಭಾಗದಲ್ಲಿ ರೈತರು ಕೂಡ ಪಡೆದಿದ್ದಾರೆ. ಆದ್ರೆ ಇಲ್ಲಿಯ ದರ ಇಲ್ಲದೆ ಇರುವ ಕಾರಣದಿಂದಾಗಿ ಆ ಈರುಳ್ಳಿಯನ್ನ ಕತ್ತರಿಸ್ತಾರೆ ಹಾಗೆ ಬಿಡುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ. ಮತ್ತು ಸಾಕಷ್ಟು ಬಾರಿ ಹೀಗೆ ರೈತರು ಕೂಡ ನಿರಂತರವಾಗಿ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ತಾನೆ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತಾನೆ ಬಂದ್ರು. ಇದಕ್ಕೆ ಯಾವುದೇ ರೀತಿಯಾಗಿ ಸ್ಪಂದಿಸಿಲ್ಲ. ನಮ್ಮ ಸಮಸ್ಯೆಗಳು ಹಾಗೆ ಉಳಿದಿವೆ ಅಂತ ಹೇಳ್ಬಿಟ್ಟು ಇಲ್ಲಿಯ ರೈತರು ಕೂಡ ತುಂಬ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರು ಎಲ್ಲಿ ಹೋಗ್ಬೇಕು, ಈ ಕಷ್ಟವನ್ನ ಯಾರಿಗೆ ಹೇಳ್ಕೋಬೇಕು ಅನ್ನುವಂತ ಪರಿಸ್ಥಿತಿ ಕೂಡ ಈಗ ಅನ್ನದಾತನಲ್ಲಿ ಎದುರಾಗಿದೆ. ಇದು ಬಳ್ಳಾರಿ ಭಾಗ ಅಷ್ಟೇ ಅಲ್ಲ, ಬಹುತೇಕ ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಆದ್ರೆ ಈರುಳ್ಳಿ ಒಂದು ಕಾಲದಲ್ಲಿ ಸಾಕಷ್ಟು 100 ರೂಪಾಯಿ ಕೆಜಿಗೂ ಕೂಡ ಮಾರಿದ ಉದಾಹರಣೆ ಕೂಡ ಇದೆ. ಈಗ ಸದ್ಯ 15-20 ರೂಪಾಯಿ ಕೆಜಿ ಈರುಳ್ಳಿ ಕೂಡ ಸಿಗ್ತಾ ಇದೆ. ಆದ್ರೆ ರೈತನಿಗೆ ಸಾಲ ಸೂಲ ಮಾಡಿ ಬೆಳೆದಿರುವಂತ ರೈತನಿಗೆ ಈಗ 1 ಕ್ವಿಂಟಲ್ಗೆ 1500 ರೂಪಾಯಿ ಕೂಡ ಸಿಗ್ತಾ ಇದೆ. ಇದು ಯಾವುದಕ್ಕೂ ಕೂಡ ಅನುಕೂಲ ಆಗ್ತಾ ಇಲ್ಲ. ಹೀಗಾಗಿ ರೈತ ಮುಂದಿನ ಬರೋ ದಿನಗಳಲ್ಲಿ ನಾವು ಈರುಳ್ಳಿ ಬೆಳಿಬೇಕು ಬೇಡವೋ ಅನ್ನುವಂತ ಚಿಂತೆ ಕೂಡ ಮನೆ ಮಾಡಿದೆ. ಆದ್ರೆ ಈಗಿರುವಂತ ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಈ ಈರುಳ್ಳಿ ಬೆಳೆದಂತ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕನ್ನುವಂಥದ್ದು ನಮ್ಮ ಟಿವಿ ಆಶೆ ಕೂಡ ಆಗಿದೆ. ಪ್ರಭು, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ. ಬೀಜ ಗೊಬ್ಬರದ ಅಂಗಡಿಯರಿಗೂ ದಲ್ಲಾಳಿಗಳಿಗೆ ದುಡಿಬೇಕನ್ನೋ ಪರಿಸ್ಥಿತಿ ನಮಗೆ ಈರುಳ್ಳಿ ಬೆಳೆಗಾರ ರೈತರಿಗಿದೆ. ಇವತ್ತು ಆ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ರೈತರು ಇವತ್ತು 40-50 ಈರುಳ್ಳಿ ಕರ್ನಾಟಕದಲ್ಲಿ ಯಾರು ಕೇಳಿದಂತ ಪರಿಸ್ಥಿತಿ ಬಂದಿದೆ. ನಮ್ಮ ರೈತರ ಏನು ಸ್ವಾಮಿ, ಇವತ್ತು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಬೆಂಬಲ ಬೆಲೆ ಕೊಡಿಸ್ಬೇಕಂತ ಇವತ್ತು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.